ಕಾಂಗ್ರೆಸ್ ಮನೆಯಲ್ಲಿ ಇದೀಗ ಡಿಸಿಎಂ ಡಿಕೆ ನಡೆ ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇರೋದಕ್ಕೆ ಡಿಕೆಗೆ ಟೀಕೆಗಳು ವ್ಯಕ್ತವಾಗ್ತಾ ಇವೆ. ಇಶಾ ಶಿವರಾತ್ರಿ ಕಾರ್ಯಕ್ರಮದಲ್ಲಿ ಡಿಕೆ ಭಾಗಿಗೆ ನಾನಾ ವಿಶ್ಲೇಷಣೆಗಳನ್ನು ಮಾಡಲಾಗ್ತಾ ಇದೆ. ಇನ್ನು ಇದೆಲ್ಲದಕ್ಕೂ ಡಿಕೆ ಯಾವ ರೀತಿ ಉತ್ತರ ಕೊಡ್ತಾ ಇದ್ದಾರೆ, ಈ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಕಾಂಗ್ರೆಸ್ನಲ್ಲಿ ಇದೀಗ ಡಿಸಿಎಂ ಡಿಕೆ ನಡೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ನಾವು ಹೇಳ್ತಿರುವ ವಿಷಯ ಡಿಕೆ ಪರ್ಸನಲ್ ವಿಚಾರವೋ ಕಾಂಗ್ರೆಸ್ ಸಿದ್ಧಾಂತಕ್ಕೆ ವಿರುದ್ಧವಾಗಿದೆಯೋ ಗೊತ್ತಿಲ್ಲ. ಆದ್ರೆ ಇತ್ತೀಚೆಗೆ ಹಿಂದುತ್ವದ ವಿಚಾರದಲ್ಲಿ ಡಿಕೆ ನಡೆ ಸಾಕಷ್ಟು ಪರ ವಿರೋಧಕ್ಕೂ ಕಾರಣವಾಗ್ತಾ ಇದೆ. ಕುಂಭಮೇಳವನ್ನ ಕಾಂಗ್ರೆಸ್ ನಾಯಕರು ವಿರೋಧಿಸಿದ್ರು, ನಾನು ಹಿಂದೂ ಅಂತಲೇ ಪುಣ್ಯ ಸ್ನಾನ ಮಾಡಿದ್ರು. ಇದೀಗ ಸ್ವತಃ ಎಐಸಿಸಿ ನಾಯಕನಿಂದಲೇ ಆಕ್ಷೇಪ ವ್ಯಕ್ತವಾದರೂ ಜಗ್ಗಿ ವಾಸುದೇವ್ ಅವರ ಇಶಾ ಫೌಂಡೇಶನ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರೋದು ಕಾಂಗ್ರೆಸ್ ಮನೆಯಲ್ಲಿ ಬಿಸಿ ಗಾಳಿಯೇ ಎದ್ದಂತಾಗಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಡಿಸಿಎಂ ಡಿಕೆ ನಡೆ ತೀವ್ರ ಕುತೂಹಲ. ವಿರೋಧ ವ್ಯಕ್ತವಾಗ್ತಿದ್ರು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗಿ. ಇತ್ತೀಚೆಗೆ ಕುಂಭಮೇಳ ಪುಣ್ಯ ಸ್ನಾನ, ಈಗ ಇಶಾ ಕಾರ್ಯಕ್ರಮ. ಹೌದು, ಧಾರ್ಮಿಕ ಕಾರ್ಯಕ್ರಮ, ಪೂಜೆ ಪುನಸ್ಕಾರಗಳ ಮೇಲೆ ಡಿಸಿಎಂ ಡಿಕೆ ಶಿವಕುಮಾರ್ ವಿಶೇಷ ನಂಬಿಕೆ ಇಟ್ಟವರು. ಇವತ್ತಿಗೂ ಕೂಡ ಸಂಕಷ್ಟದ ವೇಳೆ ದೇಗುಲಗಳಿಗೆ ಹೋಗ್ತಾರೆ. ಒಂದ್ ವೇಳೆ ಯಾರಾದ್ರೂ ಇದನ್ನ ಪ್ರಶ್ನಿಸಿದ್ರೆ ನಾನೊಬ್ಬ ಹಿಂದೂ ಅಂತ ಡಿಕೆ ಉತ್ತರವನ್ನು ಕೊಡ್ತಾರೆ. ಆದ್ರೆ ಇದೀಗ ಜಗ್ಗಿ ವಾಸುದೇವ್ ಅವರ ಇಶಾ ಫೌಂಡೇಶನ್ ಕಾರ್ಯಕ್ರಮದಲ್ಲಿ ಡಿಕೆ ಭಾಗಿಗೆ ಕಾಂಗ್ರೆಸ್ನ ಎಐಸಿಸಿ ಜನರಲ್ ಸೆಕ್ರೆಟರಿ ಪಿವಿ ಮೋಹನ್ ಅವರೇ ಆಕ್ಷೇಪ ವ್ಯಕ್ತಪಡಿಸಿದ್ರು. ಕಾರ್ಯಕರ್ತರಿಗೆ ತಪ್ಪು ಸಂದೇಶ ಕೊಟ್ಟಂತಾಗುತ್ತೆ ಅಂತ ಎಚ್ಚರಿಸುವ ಕೆಲಸವನ್ನ ಮಾಡಿದ್ರು. ಆದ್ರೆ ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದ ಡಿಕೆ ನಿನ್ನೆ ಶಿವರಾತ್ರಿಯ ದಿನದಂದು ನಡೆದ ಇಶಾ ಫೌಂಡೇಶನ್ ಕಾರ್ಯಕ್ರಮದಲ್ಲಿ ಭಾಗಿಯಾದರು. ಜಗ್ಗಿ ವಾಸುದೇವ್ ಅಕ್ಕಪಕ್ಕದಲ್ಲಿ ಡಿಕೆ, ಅಮಿತ್ ಶಾ ಕುಳಿತಿರುವ ಫೋಟೋ ಸಾಕಷ್ಟು ವೈರಲ್ ಆಗ್ತಾ ಇದೆ. ಮಲ್ಲಿಕಾರ್ಜುನ ಅಂದ್ರೆ ಯಾರು? ಶಿವ ಅಲ್ವಾ? ವಿರೋಧಿಗಳಿಗೆ ಡಿಸಿಎಂ ಡಿಕೆಶಿಯ ತಿರುಗೇಟು. ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಿರುವುದಕ್ಕೆ ವಿರೋಧ ವ್ಯಕ್ತಪಡಿಸುತ್ತಿರುವ ವಿರೋಧಿಗಳಿಗೆ ತಿರುಗೇಟು ಕೊಟ್ಟಿರುವ ಡಿಸಿಎಂ ಡಿಕೆ, ಮಲ್ಲಿಕಾರ್ಜುನ ಖರ್ಗೆ ಅಂದ್ರೆ ಯಾರು? ಶಿವ ಅಲ್ವಾ? ಅವರೇನ್ ಹೆಸರು ಬದಲಾಯಿಸಿಕೊಂಡ್ರಾ ಅಂತ ಹೇಳಿದ್ದಾರೆ. ಖರ್ಗೆ ಸಾಹೇಬರು ಮಲ್ಲಿಕಾರ್ಜುನ ಖರ್ಗೆ ಅಂತ ಇದ್ದಾರೆ. ಮಲ್ಲಿಕಾರ್ಜುನ ಅಂದ್ರೆ ಯಾರು? ಶಿವ. ಅವರ ಹೆಸರು ಬದಲಾವಣೆ ಮಾಡ್ಕೊಂಡ್ಬಿಟ್ರ? ನಾನು ಹೇಳ್ತಾ ಇದ್ದೀನಿ, ಅದನ್ನ ರಾಜಕಾರಣ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಪ್ಪ. ಸೋನಿಯಾ ಅವರೇ ಯುಗಾದಿ ಆಚರಿಸಿದ್ದು ನೋಡಿದ್ದೇನೆ. ಧಾರ್ಮಿಕ ಆಚರಣೆ ವಿರೋಧಿಗಳಲ್ಲ ಅಂತ ಡಿಕೆ ಸಂದೇಶ. ಸ್ವತಃ ಸೋನಿಯಾ ಗಾಂಧಿಯವರೇ ಯುಗಾದಿ ಹಬ್ಬ ಆಚರಣೆ ಮಾಡಿರುವುದನ್ನ ನಾನು ನೋಡಿದ್ದೇನೆ ಎನ್ನುವ ಮೂಲಕ ಡಿಕೆಶಿ ನಾವು ಧಾರ್ಮಿಕ ಆಚರಣೆ ವಿರೋಧಿಗಳಲ್ಲ ಎನ್ನುವ ಸಂದೇಶವನ್ನ ರವಾನೆ ಮಾಡುವ ಕೆಲಸ ಮಾಡಿದ್ದಾರೆ. I have seen Sonia Gandhi conducting our Ugadi festival. I once went there to meet her 25 years back. Ugadi festival. I never knew that Kashmir and Karnataka same day they celebrate Ugadi festival. ಇನ್ನು ನಿನ್ನೆ ಇಶಾ ಕಾರ್ಯಕ್ರಮಕ್ಕೆ ಹೋಗೋ ಮುಂಚೆ ಬೆಂಗಳೂರಿನಲ್ಲಿ ಮಾತನಾಡಿದ ಡಿಸಿಎಂ ಡಿಕೆಶಿ, ನಾನು ಹಿಂದೂವಾಗಿ ಹುಟ್ಟಿದ್ದೀನಿ, ಹಿಂದೂವಾಗಿಯೇ ಸಾಯ್ತೀನಿ, ಎಲ್ಲಾ ಧರ್ಮವನ್ನು ಪ್ರೀತಿಸ್ತೀನಿ ಎಂದಿದ್ದಾರೆ. Kumbh I say I am a Hindu, I say I am a born Hindu, I will die as a Hindu. But I love all religion. I love all religion, I respect all religion. ಸದ್ಗುರು ಜಗ್ಗಿ ವಾಸುದೇವರನ್ನ ಹಾಡಿ ಹೊಗಳಿದ ಡಿಕೆಶಿ. ಇನ್ನು ಸದ್ಗುರು ಜಗ್ಗಿ ವಾಸುದೇವ್ ಅವರನ್ನ ಹಾಡಿ ಹೊಗಳಿದ ಡಿಸಿಎಂ ಡಿಕೆಶಿ ಟ್ವೀಟ್ ಮೂಲಕ ಕಾರ್ಯಕ್ರಮದಲ್ಲಿ ತಾನು ಭಾಗಿಯಾದ ಅನುಭವ ಹಂಚಿಕೊಂಡರು. ಬದುಕು, ಆಧ್ಯಾತ್ಮ ಕುರಿತು ಸದ್ಗುರು ಜೊತೆ ಸುದೀರ್ಘ ಮಾತುಕತೆ ನಡೆಯಿತು ಅಂದ್ರು. ಶಿವಭಕ್ತಿಯ ಶಿಖರ ಕೊಯಮತ್ತೂರಿನ ಇಶಾ ಯೋಗ ಕೇಂದ್ರದಲ್ಲಿ ನಡೆದ ಶಿವರಾತ್ರಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡೆ. ಸದ್ಗುರು ಅವರು ಪ್ರತಿ ಶಿವರಾತ್ರಿಯಂದು ನಡೆಸಿಕೊಡುವ ಈ ಕಾರ್ಯಕ್ರಮದ ಬಗ್ಗೆ ಕೇಳಿದ್ದೆ. ಕಣ್ಣಾರೆ ನೋಡಿ ಇದು ಶಿವಭಕ್ತಿಯ ಶಿಖರ ಅನಿಸಿತು. ನನ್ನ ಹೆಸರಲ್ಲೇ ಶಿವನಿದ್ದಾನೆ, ಅದರ ಹಿಂದೆ ಸ್ವಾರಸ್ಯಕರ ಸಂಗತಿ ಇದೆ. ಇತ್ತೀಚೆಗಷ್ಟೇ ಕುಂಭಮೇಳದ ವಿಚಾರವಾಗಿಯೂ ಕಾಂಗ್ರೆಸ್ ಸಾಕಷ್ಟು ಟೀಕೆ ಟಿಪ್ಪಣಿ ಮಾಡಿತ್ತು. ಸ್ವತಃ ಎಐಸಿಸಿ ನಾಯಕ ಮಲ್ಲಿಕಾರ್ಜುನ ಖರ್ಗೆ ನದಿಯಲ್ಲಿ ಮುಳುಗಿದ್ರೆ ಪಾಪ ಕಳೆಯುತ್ತಾ ಅಂದಿದ್ರು. ಆದರೆ ಈ ಎಲ್ಲಾ ವಿರೋಧದ ನಡುವೆಯೂ ಡಿಕೆಶಿ ಪುಣ್ಯ ಸ್ನಾನ ಮಾಡಿದ್ರು. ಕೆಲ ಟೀಕೆಯೂ ವ್ಯಕ್ತವಾಗಿತ್ತು.
ಅದೇನೇ ಹೇಳಿ, ಏಷಾ ಫೌಂಡೇಶನ್ ಕಾರ್ಯಕ್ರಮದಲ್ಲಿ ಡಿಕೆ ಭಾಗಿಯಾಗಿರೋದಂತೂ ಸಾಕಷ್ಟು ಚರ್ಚೆ ಹುಟ್ಟು ಹಾಕಿದೆ. ಕಾಂಗ್ರೆಸ್ ಸಿದ್ಧಾಂತದ ವಿರೋಧಿಯಾಗಿದ್ದಾರೆ ಅಂತಲೂ ಜಾಲತಾಣದಲ್ಲಿ ಕೂಗು ಎಬ್ಬಿಸ್ತಾ ಇದೆ. ಆದ್ರೆ ಇದಕ್ಕೆ ಡಿಕೆಶಿ ಬುದ್ಧಿವಂತಿಕೆಯಿಂದ ಖರ್ಗೆ ಹೆಸರಿನಲ್ಲೂ ಶಿವ ಇದ್ದಾನೆ ಅಂತ ಉತ್ತರ ಕೊಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.